ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್. ಗೌರಿ ಶಂಕರ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಡೆವಿಲ್ ಇದ್ದವನು ನಾನೆಲ್ಲ ಕೆಲಸನೂ ಪರ್ಫೆಕ್ಟ್ ಆಗಿ ಮಾಡ್ತೀನಿ, ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಎಲ್ಲಾಗಿದೆ ಅಂತ ನನಗೆ ಗೊತ್ತಾಗಬೇಕು ಮೇಡಮ್. ಯಾಕೆ ಹೇಳ್ತಾನೆ ಇದ್ದ ಭೂಮಿ ನಮ್ಮಮ್ಮನ ರೂಮ್ ಪಕ್ಕನೇ ಒಂದು ಗೆಸ್ಟ್ ರೂಮ್ ಇದೆ ಅಂತ ಹೇಳಿ ಶಂಕರನ್ ಕೈ ಹಿಡ್ಕೊಂಡು ಮಗು ಕರ್ಕೊಂಡು ಹೋಗುತ್ತೆ. ನನ್ ರೂಮ್ ಪಕ್ಕನೇನಾ? ನನ್ ರೂಮ್ ಪಕ್ಕನೇ ಇರ್ತಾನ ಶಂಕರ ಅಂತ ಹೇಳ್ಬಿಟ್ಟು ಗೌರಿ ತುಂಬಾನೇ ಕೋಪ ಮಾಡ್ಕೊಂತಾ ಇರ್ತಾಳೆ. ಇನ್ಮೇಲೆ ನಮ್ಗೆ ಯಾವುದೇ ಭಯ ಇಲ್ಲ, ಎಲ್ಲ ಸರಿ ಹೋಗುತ್ತಮ್ಮ. ಇಲ್ಲಿದ್ದಾನಲ್ವಾ, ಅವನ ಎಲ್ಲದನ್ನ ನೋಡ್ಕೊಂತಾನೆ. ಇವನಿಗಿರೋ ಟ್ಯಾಲೆಂಟ್ಗೆ ಒಂದೇ ಸಾರಿ 10 ಜನ ಬಂದ್ರು ಕೂಡ ಅವ್ರನ್ನೆಲ್ಲ ಚೆನ್ನಾಗಿ ಚೆಚ್ಚಾಕ್ತಾನೆ. ಆನಂದ್ ಹೇಳ್ತಾ ಇರ್ಬೇಕಾದ್ರೆ, ಏನಿದು ಎಲ್ಲರೂ ಡೆವಿಲ್ ಅಂತಿರಲ್ಲ, ಅವ್ನ ಅಷ್ಟೊಂದು ಹಚ್ಕೊಳ್ಳೋ ಅವಶ್ಯಕತೆ ಇದೆಯಾ? ಇನ್ನ ಅವಶ್ಯಕತೆ ನಮಗಿಲ್ಲ ಅಂದ್ರು ನೀವ್ ಯಾಕೆ ಕೇಳ್ತಾ ಇಲ್ಲ ಅಂತ ಗೌರಿ ಕೇಳ್ತಾಳೆ. ಇಲ್ಲ ಗೌರಿ, ಇವ್ನು ಡೆವಿಲ್ ಇದಾನಲ್ಲ, ಇವನು ತುಂಬಾ ಒಳ್ಳೆಯವನು, ಪರವಾಗಿಲ್ಲ ಅನ್ಸುತ್ತೆ. ಇವನು ನಮ್ಮೆಲ್ಲರಿಗೂ ಚೆನ್ನಾಗಿ ಸೇಫ್ಟಿಯಿಂದ ನೋಡ್ಕೊಂತಾನೆ. ಇವ್ನು ನಮ್ ಜೊತೆ ಇರ್ಬೇಕಾದ್ರೆ ನಮ್ಗೆ ಯಾವುದೇ ಭಯ ಇಲ್ಲ. ವಾಸಂತಿ ಹೇಳ್ತಾರೆ, ಈ ಗೌರಿಗೆ ಮಾತು ಕೊಡೋಕ್ ಆಗೋದಿಲ್ಲ ಅಂತ ಹೇಳಿ ಎಲ್ರು ಒಂದೊಂದ್ ದಿಕ್ಕಿಗೆ ಹೋಗ್ತಾ ಇರ್ಬೇಕಾದ್ರೆ ಎಲ್ರು ಬಾಯಲ್ಲೂ ಡೆವಿಲ್ಲು ಡೆವಿಲ್ಲು ಅಂತ ಕೇಳಿ ಕೇಳಿ ಸಾಕಾಗಿದೆ, ಯಾರು ಒಂದು ಡೆವಿಲ್ಲು ಅಂತ ಗೌರಿ ತುಂಬಾನೇ ಕೋಪದಲ್ಲಿ ಕಿರ್ಚೋದಕ್ಕೆ ಶುರು ಮಾಡ್ತಾಳೆ. ಆನಂದ್ ಏನಾಯ್ತಮ್ಮ ಗೌರಿ ಅಂತ ಕೂಗಿದಾಗ, ಏನಿಲ್ಲಪ್ಪ ಹೇಳ್ಬಿಟ್ಟು ಹಾಗೆ ಸುಮ್ಮನಾಗ್ಬಿಡ್ತಾಳೆ. ಕಡೆ ಗಂಗಾ ಫೋನ್ ಮಾಡ್ಬಿಟ್ಟು ನಂಬರ್ನ ಟ್ರೇಸ್ ಮಾಡೋದಕ್ಕೆ ಹೇಳ್ತಾಳೆ. ಲೀಗಲ್ಲು ಪರ್ಮಿಷನ್ ಇಲ್ಲದೆ ಈ ತರ ಎಲ್ಲ ಮಾಡೋದಕ್ಕಾಗೋದಿಲ್ಲ, ಇದನ್ನ ಹೇಗ್ ಬೇಕೋ ಹಾಗೆ ಮಾಡೋದಕ್ಕಾಗೋದಿಲ್ಲ ಮೇಡಮ್, ಇದು ಕಾನೂನು ಬಾಹಿರ, ಇದನ್ನ ನಾವು ಮಾಡೋದಿಲ್ಲ ಅಂತ ಆ ಕಡೆಯಿಂದ ಫೋನ್ ನಲ್ಲಿ ಹೇಳ್ತಾ ಇರ್ತಾರೆ. ಪ್ಲೀಸ್ ಸರ್, ಇದೊಂದ್ಸರಿ ಏನಾದ್ರೂ ಮಾಡ್ಕೊಡಿ ಸರ್. ಗೌರಿ ಕೇಳ್ಕೊಳ್ತಾ ಇರ್ತಾಳೆ. ಸುಮಾರು ಜನಕ್ಕೆ ಫೋನ್ ಮಾಡಿ ಮಾತಾಡ್ತಾ ಇರ್ತಾಳೆ ಗಂಗಾ. ಹಾಗೆ ಅಲ್ಲಿ ಕೂತಿದ್ದ ಭೈರಾದೇವಿ ಗಂಗನೇ ನೋಡ್ತಾ ಕೂತಿರ್ತಾಳೆ. ಗಂಗಾ ಏನಾಗ್ತಾ ಇದೆ ಅಂತ ಭೈರಾದೇವಿ ಕೇಳಿದಾಗ, ಗೊತ್ತಾಗ್ತಿಲ್ಲ ಅತ್ತೆವಾ, ನಾನು ನಂಬರ್ನ ಟ್ರೇಸ್ ಮಾಡೋಕೆ ಹೇಳಿದೀನಿ, ಇನ್ನು ಶಂಕರ ಅವರು ಎಲ್ಲೋಗಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಅವರು ಟ್ರಿಪ್ ಅಂತ ಹೇಳಿ ಅಲ್ಲಿ ಇಲ್ಲಿ ಹೋಗೋರೆ ಅಲ್ಲ, ಅಲ್ಲಿ ಇಲ್ಲಿ ಹೋಗೋದಕ್ಕೂ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಆ ಹುಡುಗಿ ಭುವಿ ಅವ್ರ ಜೊತೆ ಈಗ ಮತ್ತೆ ಮಾತಾಡ್ತಾ ಇದ್ದಾಳೆ. ಹುಡುಗಿ ಜೊತೆ ಸುತ್ತೋದ್ಬಿಟ್ಟು ಇವನೆಲ್ಲೂ ಹೋಗಿರಕ್ ಸಾಧ್ಯನೇ ಇಲ್ಲ ಕಣವ. ನಂಗೂ ಅದೇ ಯೋಚನೆ ಆಗ್ಬಿಟ್ಟಿದೆ, ಮಲಗಿದ್ದೆ ಅಂತ ನನಗೂ ಹೇಳ್ದೆ, ಹಾಗೆ ನನ್ಗೆ ಅಷ್ಟು ಟೈಮ್ ಇಲ್ದಂಗೆ ಅವಸರವಾಗಿ ಹೋಗಿದ್ದಾನೆ ಅಂದ್ರೆ ಎಲ್ಲೋಗಿದ್ದಾನೆ ಅನ್ನೋದನ್ನ ನಾನು ಕೂಡ ತಿಳ್ಕೊಳ್ಳೇಬೇಕು ಅಂತ ಭೈರಾದೇವಿ ಹೇಳ್ತಾರೆ. ನೀವೇನು ಯೋಚನೆ ಮಾಡ್ಬೇಡಿ ಅತ್ತೆವಾ, ಈ ಗಂಗಾ ಇರ್ಬೇಕಾರೆ ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಈ ಗಂಗಾ ಇದ್ದಾಳಲ್ಲ, ಅವ್ರೆಲ್ಲೋಗಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಿಸ್ತಾಳೆ, ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಗಂಗಾ ಭೈರಾದೇವಿ ಇಬ್ರು ಮಾತಾಡ್ಕೊಂತಾ ಇರ್ತಾರೆ. ಕಡೆ ಎಲ್ಲ ಊಟ ಕೂತಿರ್ತಾರೆ. ಆನಂದ್ ಅವರು ಬೇಗ ಹೊಟ್ಟೆ ಹಸಿತಾ ಇದೆ, ಊಟಕ್ಕೆ ಬರ್ಸಿ ಅಂತ ಹೇಳ್ತಾ ಇರ್ಬೇಕಾದ್ರೆ ವಾಸಂತಿ ಬಂದು, ಹೌದಾ ಹೊಟ್ಟೆ ಹಸಿತಿದ್ಯಾ ಅಂತ ಕೇಳ್ತಾರೆ. ಡೆವಿಲ್ ಎಲ್ಲಿದ್ದಾನೆ, ಅವನು ಊಟ ಕರಿಬೇಕಿತ್ತಲ್ಲ ಅಂತ ವಾಸಂತಿ ಹೇಳಿದಾಗ, ಹಾಗಿಲ್ಲ, ಅವ್ರು ನಮ್ ಜೊತೆ ಕೂತ್ಕೊಂಡು ಊಟ ಮಾಡೋದೆಲ್ಲ ಬೇಡ, ಫ್ಯಾಮಿಲಿ ಅವ್ರ ಜೊತೆಗಿರ್ಬೇಕಾದ್ರೆ ಅವ್ನು ಯಾವಾಗ್ಲೂ ಹೊರಗಿನವನು, ಹೊರಗೆ ಇರ್ಬೇಕು, ಅವ್ನು ನಮ್ ಜೊತೆ ಕೂರೋದ್ ಬೇಡ ಅಂತ ಗೌರಿ ಹೇಳ್ತಾ ಇರ್ತಾಳೆ. ಅದರಲ್ಲಿ ಭೂವಿ ಡೆವಿಲ್ ನ ಕರ್ಕೊಂಡ್ಬಂದು ಊಟಕ್ಕೆ ಕೂರ್ಸೇ ಬಿಡ್ತಾಳೆ. ಡೆವಿಲ್ ಅವರೇ, ನಮ್ಮನೇಲಿ ಊಟ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ, ವಾಸಂತಿ ಇದಾರಲ್ಲ ಅವ್ರು ತುಂಬಾ ರುಚಿಯಾಗಿ ಅಡಿಗೆ ಮಾಡ್ತಾರೆ ಅಂತ ಭೂವಿ ಹೊಗಳ್ತಾ ಇರ್ತಾಳೆ. ಹಾಗಾದ್ರೆ ನಾನು ಇವತ್ತು ಒಂದ್ ತಟ್ಟೆ ಎಕ್ಸ್ಟ್ರಾನೇ ತಿಂದ್ಬಿಡ್ತೀನಿ ಅಂತ ಡೆವಿಲ್ ಹೇಳ್ತಾನೆ. ಎಲ್ಲರೂ ಖುಷಿಯಾಗಿ ಊಟ ಮಾಡ್ತಾ ಇರ್ತಾರೆ. ವಾಸಂತಿನು ಪ್ರೀತಿಯಿಂದ ಊಟ ಬಡಿಸ್ತಾ ಇರ್ತಾರೆ. ಕಡೆ ಊಟ ಮಾಡ್ತಾ ಇರ್ಬೇಕಾದ್ರೆ ಡಾಕ್ಟರ್ ಅಮರ್ ಇಂದ ಫೋನ್ ಬರುತ್ತೆ. ಡಾಕ್ಟರ್ ಅಮರ್ ಫೋನ್ ಮಾಡಿದಾನಮ್ಮ ಅಂತ ಹೇಳಿ ಗೌರಿ ಫೋನ್ ನ ರಿಸೀವ್ ಮಾಡ್ತಾಳೆ. ಶಂಕರನಿಗೆ ಗಂಗಾ ಹೇಳಿರೋ ಮಾತು ನೆನಪಾಗುತ್ತೆ. ಡಾಕ್ಟರ್ ಮತ್ತೆ ಗೌರಿ ಇಬ್ರು ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದಾರೆ ಅಂತ ಗಂಗಾ ಹೇಳಿದ ಮಾತು ನೆನಪಾಗಿ ತುಂಬಾನೇ ಕೋಪ ಮಾಡ್ಕೊಂತಾನೆ. ಫೋನ್ ರಿಸೀವ್ ಮಾಡ್ಬಿಟ್ಟು, ಅಮರ್ ಹೇಳಿ ಅಮರ್, ಇವಾಗ ತಾನೇ ನಿಮ್ಮನ್ನ ನೆನ್ಸ್ಕೊಂತಾ ಇದ್ವಿ. ಹೌದಾ ಗೌರಿ, ನಾನು ಕೂಡ ನಿಮ್ಮನ್ನ ನೆನ್ಸ್ಕೊಂತಾ ಇದ್ದೆ ಅಂತ ಆ ಕಡೆಯಿಂದ ಅಮರ್ ಹೇಳ್ತಾರೆ. ಇಬ್ರು ಕೂಡ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾ ಇರ್ತಾರೆ. ಭುವಿ ಹತ್ರ ಮಾತಾಡ್ಬೇಕು, ಭುವಿಗೆ ಫೋನ್ ಕೊಡು ಅಂದಾಗ, ಅಂಕಲ್ ಚೆನ್ನಾಗಿದ್ದೀರಾ ಅಂಕಲ್? ಭುವಿನೂ ಮಾತಾಡ್ತಾ ಇರ್ತಾಳೆ. ಅಮರ್ ಊಟಕ್ಕೆ ನೀನು ಬರ್ಬೋದಿತ್ತಲ್ಲಪ್ಪ ಅಂದಾಗ ಶಂಕರ್ಗೆ ಕೋಪ ಬಂದು ಅಲ್ಲಿಂದ ಎದ್ದೆ ಹೋಗ್ಬಿಡ್ತಾನೆ. ಈ ಟೈಮಿಗೆ ಸರಿಯಾಗಿ ಕೋಳಿ ಫೋನ್ ಮಾಡ್ತಾನೆ. ಅಣ್ಣ ಹೇಗಿದೆಯಾ ಅಣ್ಣ ಅಂತ. ಕೆಮ್ಮೋರ್ ಚೆನ್ನಾಗಿದಾರ ಅಂತ ಕೇಳಿದಾಗ, ಏನೋ ಅಂದೆ, ಅದ್ಕೆ ಮನೆ ಅಂತೆ, ಅದ್ಕೆ ಮನೆ ನನಗೆ ಇಲ್ಲಿ ಹಾಕೊಂಡು ಉರಿಸ್ತಾವ್ರೆ, ಅದ್ಕೆ ಮನೆ ಅಂತೆ. ಆ ಡಾಕ್ಟರ್ ಫೋನ್ ಮಾಡಿದಾನೆ, ಅವ್ನ ಜೊತೆ ಕ್ಲೋಸ್ ಆಗಿ ಮಾತಾಡೋದೇನು, ಅವ್ನ ಊಟ ಕರೆಯೋದೇನು. ಆ ಅಜ್ಜಿ ಇದಾರಲ್ಲ, ಅಜ್ಜಿ ಅವ್ನ ಎಷ್ಟು ಪ್ರೀತಿಯಿಂದ ಮಾತಾಡ್ಸ್ತಾ ಇದ್ರು ಗೊತ್ತಾ. ಅವನೇನ್ ತ್ರಿಪುರ್ ಸುಂದ್ರ ಏನ್ಲ, ಅವನೇ ಅವನ್ಲ, ಇವಳು ಪ್ರೀತಿ ಮಾಡ್ತಿದ್ದಾಳಲ್ಲ ಅದಕ್ಕೆ ಸುಮ್ನೆ ತಡ್ಕೊಂಡಿದ್ದೀನಿ ಅವನ್ನ ಅಂತ ಶಂಕರ ಹೇಳ್ತಾನೆ. ಅಣ್ಣ ಹಾಗೆಲ್ಲ ಮಾತಾಡೋದಕ್ ಹೋಗ್ಬೇಡ, ನಿಂಗೆ ಸತ್ಯ ಏನು ಅಂತಾನೆ ಸರಿಯಾಗಿ ಗೊತ್ತಿಲ್ಲದ್ಮೇಲೆ ಇನ್ನೊಬ್ಬರ ಬಗ್ಗೆ ಆ ರೀತಿ ಮಾತಾಡೋದು ತಪ್ಪಾಗುತ್ತೆ, ತಪ್ಪೇಗ್ಲಾಗುತ್ತೆ. ಈಗ ಫೋನಾಗ ಮಾತಾಡ್ತಾ ಇಲ್ವಾ ಕ್ಲೋಸ್ ಆಗಿ, ಅವತ್ತು ಆಸ್ಪತ್ರೆಯಲ್ಲಿ ತುಂಬಾ ಕ್ಲೋಸ್ ಆಗಿ ಇಬ್ರು ಜೊತೆಗೆ ಹೋಗ್ಲಿಲ್ವಾ, ಎಲ್ಲ ನೋಡಿದ್ವಿ ತಾನೇ ನಮ್ ಕಣ್ಣಾರೆ. ಅದು ಅಲ್ದೆ ನಮ್ ಗಂಗಾ ಬೇರೆ ಹೇಳ್ಲಿಲ್ವಾ. ಶಂಕರ ಹೇಳ್ತಾ ಇರ್ತಾನೆ, ಅದನ್ನೆಲ್ಲ ನಾವು ನಂಬಾರ್ದಣ್ಣ, ನಾವೆಲ್ಲ ಫಸ್ಟ್ ಕಣ್ಣಿಂದ ನೋಡ್ಬೇಕು. ಕೋಳಿ ಚುರುಮುರಿ ಹೇಳ್ತಾ ಇರ್ತಾರೆ. ಅಣ್ಣ ನೀನ್ ಹೋಗಿರೋದು ನಮ್ ಭವಿಗೋಸ್ಕರ ತಾನೆ, ನಾವು ಅವಳಿಗೋಸ್ಕರ ಕೆಲಸ ಮಾಡೋಣ, ಯಾವ್ದನ್ನು ತಲೆ ಹಚ್ಕೋಬೇಡ ಹೇಳ್ತಾ ಇರ್ತಾರೆ. ಹೌದು ಕಡ್ಲಾ, ನನ್ ಪ್ರಾಣ ಉಳಿಸಿರೋ ದೇವತೆಗೋಸ್ಕರ ಇಷ್ಟೊಂದೆಲ್ಲ ರಿಸಿಕ್ ತಗೊಂತಾ ಇದೀನಿ ಹೇಳಿ ಫೋನ್ ಕಟ್ ಮಾಡ್ತಾನೆ. ಅಷ್ಟರಲ್ಲಿ ವಿಜಿ ಬಂದ್ಬಿಟ್ಟು, ಬನ್ನಿ ಊಟ ಮಾಡಿ, ಯಾಕೆ ಅರ್ಧಕ್ಕೆ ಎದ್ ಬಂದ್ಬಿಟ್ರಿ ನೀ ಅಂತ ಹೇಳಿ ಕರ್ಕೊಂಡ್ ಬರ್ತಾಳೆ. ಅಕ್ಕಪ್ಪ ಎದ್ದೋಗ್ಬಿಟ್ಟೆ, ಚೆನ್ನಾಗ್ ಊಟ ತಿನ್ನು, ಬಾ ಕೂತ್ಕೋ ಊಟ ಮಾಡು ಅಂತ ಆನಂದ್ ಹೇಳ್ತಾರೆ. ಹಾಗೆ ಇದ್ದು ಶಂಕರ ಬರ್ತಾ ಇರ್ತಾನೆ. ಎದುರಿಗೆ ಗೌರಿ ಬರ್ತಾಳೆ. ಅಮ್ಮಿಯವರೇ ಒಂದು ಕಪ್ ಟೀ ಹೇಳ್ತಾನೆ. ಸರಿ ಜೋಗಿಯವ್ರೆ ಅಂತ ಗೌರಿನೂ ಕೂಡ ಹೇಳ್ಬಿಟ್ಟು ಓಕೆ ಅಂತ ಹೋಗ್ತಾಳೆ. ಇಬ್ಬರಿಗೂ ಕೂಡ ರಿಯಲೈಸ್ ಆಗುತ್ತೆ, ಏನು ಜೋಗಿಯವ್ರೆ ಅಂತಂದ್ರ
ಅಂತ ಒಂದ್ ಕಡೆ ಶಂಕರ ಅಯ್ಯೋ ಅಮ್ಮಿ ಅವ್ರೆ ಅಂತಂದ್ರ ಅಂತ ಒಂದ್ ಕಡೆ ಗೌರಿ ಇಬ್ರು ಶಾಕಲ್ಲಿ ನಿಂತ್ಕೊಂಡಿರ್ತಾರೆ. ಎಲ್ಲ ವಿಜಿ ಮತ್ತೆ ಆನಂದ್ ಕೂಡ ನೋಡಿ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಇದ್ರೆ ಎಷ್ಟು ಬೇಗ ಕನೆಕ್ಷನ್ ಆಗುತ್ತಲ್ವಾ, ನಮ್ ಪ್ಲಾನ್ ಎಷ್ಟು ಬೇಗ ವರ್ಕ್ ಆಗ್ತಾ ಇದೆ ಹೇಳ್ಬಿಟ್ಟು ಇಬ್ರು ತುಂಬಾನೇ ಖುಷಿಯಾಗಿ ಇವ್ರನ್ನೇ ನೋಡ್ತಾ ಇರ್ತಾರೆ. ಅಪ್ಪಾಜಿ ನೋಡ್ತಾ ಇರಿ, ಇನ್ ಮುಂದೆ ಇವ್ರು ಆದಷ್ಟು ಬೇಗ ಒಂದಾಗ್ಬಿಡ್ತಾರೆ. ಇಬ್ರು ಮಾತಾಡ್ಕೊಳ್ತಾ ಇರ್ತಾರೆ. ಕಡೆ ಶಂಕರ ಭಯದಲ್ಲಿದ್ರೆ ಗೌರಿನೂ ಕೂಡ ಶಂಕರನೇ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಅಷ್ಟ್ರಲ್ಲಿ ವಾಸಂತಿ ಬಂದು ಏನಪ್ಪಾ ಏನಂತ ಕೂಗ್ದೆ ನೀನ್ ಕೂಗಿದ್ದು ನಾವ್ ತುಂಬಾ ಹತ್ರದವ್ರನ್ನ ಕೂಗ್ದಂಗಿತ್ತಲ್ಲ ಅಂತಂದು ಇನ್ನೊಂದ್ಸರಿ ಹೇಳು. ವಾಸಂತಿ ಕೇಳ್ತಾರೆ, ಅವರೇ ಅದ ನಾನು ಎದ್ಬಿಟ್ಟು ಬಂದ್ನಾ, ಸರಿಯಾಗಿ ನಿದ್ದೆ ಆಗಿರ್ಲಿಲ್ವಾ, ಮುಚ್ಕೊಂಡು ನಿದ್ದೆಲ್ಲ ಎದ್ದು ಬರ್ತಾ ಇರ್ಬೇಕಾದ್ರೆ ಮನೇಲಿ ಒಬ್ಳು ಕೆಲಸದೊಳಿದಾಳೆ, ಅವಳಿಗೆ ನಾನು ಅಮ್ಮೋರೆ ಅಂತ ಹೇಳ್ತೀನಿ, ನಿಮಗೆ ಈ ರೀತಿ ಕೇಳಿಸಿದೆ ಅಂತ ಹೇಳಿದಾಗ ಹೌದಾ ಅಂತ ಶಾಕಲ್ಲಿ ವಾಸಂತಿ ನೋಡ್ತಾರೆ. ಅಷ್ಟೇ ಅಮ್ಮೋರೆ ಆಗಿದ್ದು ನೀವ್ ಇದನ್ನ ಯಾವ್ದೋ ರೀತಿ ಕೇಳಿಸ್ಕೊಂಡಿದೀರಾ, ನಾನು ಈ ರೀತಿ ಹೇಳ್ದೆ ಅಷ್ಟೇ ಅಮ್ಮೋರೆ. ಡೆವಿಲ್ ಹೇಳ್ತಾ ಇರ್ತಾನೆ, ತಿಂಡಿಗೆ ಚಿತ್ರಾನ್ನ ಅಂದ್ರೆ ಇಷ್ಟ ತಾನೆ ಅಂತ ಕೇಳಿದಾಗ ಹೌದೌದು ನಂಗೆ ಚಿತ್ರಾನ್ನ ಅಂದ್ರೆ ಇಷ್ಟ, ಚಿತ್ರಾನ್ನ ನಂಗೂ ಇಷ್ಟ, ಆದ್ರೆ ನಾನು ಚಿತ್ರಾನ್ನ ಇವತ್ತು ನಾನು ಮಾಡೋದಿಲ್ಲ, ಇವತ್ತು ಉಪ್ಪಿಟ್ಟು ಮಾಡ್ತೀನಿ, ನಾಳೆ ಮಾಡ್ತೀನಿ ಚಿತ್ರಾನ್ನ, ಸರಿ ಅದು ನನಗೆ ಶಾನೆ ಇಷ್ಟ ಅಂತ ಹೇಳಿ ಶಂಕರ ಗೌರಿಗೆ ಉರಿಸ್ತಾ ಇರ್ತಾನೆ. ಉರಿಸ್ತವಳು ಅಂತ ಹೇಳಿದಕ್ಕೆ ಗೌರಿ ತುಂಬಾ ಕೋಪ ಮಾಡ್ಕೊಂಡು ಶಂಕರನ್ನೇ ಗುರಾಯಿಸ್ತಿರ್ತಾಳೆ. ರೀತಿ ಶಂಕರ ಈಗ ಏನಾದ್ರೂ ಮಾಡ್ಲೇಬೇಕು ಅಂತ ಹೇಳಿ ಫೋನ್ ಬಂದಿರೋ ತರ ಆಕ್ಟ್ ಮಾಡಿ ಗುಡ್ ಮಾರ್ನಿಂಗ್ ಅಂತ ಫೋನಲ್ಲಿ ಮಾತಾಡ್ಕೊಂಡು ಮೆಲ್ಲಕಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಗೌರಿಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ. ನಾಳೆ ದಿನ ಇದೆಲ್ಲ ಎಲ್ಲಿಗೋ ಮುಟ್ಟುತ್ತೋ, ಇಂದ ದೂರ ಇರ್ಬೇಕು ಅಂತ ನಾನು ಅನ್ಕೊಂಡ್ರೆ ಇವರಿಗೆ ಹತ್ರನೇ ಆಗ್ತಾ ಇದ್ದೀನಿ. ಗೌರಿ ಯೋಚನೆ ಮಾಡ್ತಾ ಇದ್ರೆ ಈ ಕಡೆ ಆನಂದ್, ನೋಡಮ್ಮ ಇಷ್ಟು ದಿನ ದೂರ ಇದ್ದು ಸಂಬಂಧನ ಇವ್ರೆ ಹಾಳು ಮಾಡ್ಕೊಂತ ಇದ್ರು, ಇನ್ ಮುಂದೆ ನಾವು ಮಾಡಿರೋ ಪ್ಲಾನ್ಗೆ ಇವ್ರ ಹತ್ರ ಆಗ್ಲೇಬೇಕು, ಇನ್ ಮುಂದೆ ಹೇಗ್ ದೂರ ಇರ್ತಾರೆ ಅಂತ ನಾವು ನೋಡೇ ಬಿಡೋಣ ಹೇಳಿ ಆನಂದ್ ಮತ್ತೆ ವಿಜಿ ಮಾತಾಡ್ಕೊಂತಾರೆ. ನಾವು ಮಾಡಿರೋ ಪ್ಲಾನ್ ಸಕ್ಸಸ್ ಆಗ್ಬೇಕಂದ್ರೆ ಕೋಳಿ ಮತ್ತೆ ಚುರುಮುರಿ ಜೊತೆ ಡಿಸ್ಕಸ್ ಮಾಡ್ಲೇಬೇಕು ಅಂತ ಹೇಳಿ ಕೋಳಿ ಮತ್ತೆ ಚುರುಮುರಿನ ವಿಜಿ ಮತ್ತೆ ಆನಂದ್ ಕರ್ಸಿರ್ತಾರೆ. ನೀವು ಬರಕ್ ಹೇಳಿದ್ ನೋಡಿ ನಮಗೆ ಗಾಬರಿ ಆಯ್ತು, ಏನಾಯ್ತೋ ಏನೋ ಅಂತ, ನೀವು ಇಷ್ಟು ಸಿಹಿ ಸುದ್ದಿ ಹೇಳ್ತೀರಾ ಅಂತ ನಮಗೆ ಗೊತ್ತೇ ಇರ್ಲಿಲ್ಲ. ನಮಗೆ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ, ಅಣ್ಣ ಮತ್ತೆ ಅದಕ್ಕೆ ಒಂದಾಗೋ ಟೈಮು ಹೇಳ್ಬಿಡ್ತು, ನೋಡ್ತಾ ಇರಿ ನಾವು ಪ್ಲಾನ್ ಮಾಡ್ತಾ ಇದೀವಿ ಅಂದ್ರೆ ಅವ್ರು ಒಂದಾಗ್ಲೇಬೇಕು. ಕೋಳಿನೂ ಕೂಡ ಹೇಳ್ತಾ ಇರ್ತಾನೆ. ಕಡೆ ಪಾರ್ವತಿ ಇದ್ದೋಳು, ಫೋಟೋ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ, ಅಂಕು ಫೋಟೋ ಕೊಟ್ಟು ಬಂದಿದ್ದಾಳೆ ದೊಡ್ಡದಾಗಿ ಫ್ರೇಮ್ ಹಾಕ್ಸ್ಕೊಂಡ್ ಬಾ ಅಂತ ಹೇಳಿ, ಆದ್ರೂ ಇವ್ರು ತಗೊಂಬಂದ್ ಕೊಟ್ಟಿಲ್ಲ ಅಂದ್ರೆ ಇವ್ರು ಸರಿಯಾಗಿ ಕೆಲಸ ಮಾಡಲ್ಲ ಅಂತ ಆಯ್ತು, ಈಗ ಚೆನ್ನಾಗಿ ಫಸ್ಟ್ ಕ್ಲಾಸ್ ತಗೋಬೇಕು ಅಂತ ಹೇಳಿ ಪಾರ್ವತಿ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತಾರೆ. ಇಬ್ರು ಬಂದೇ ಬಿಡ್ತಾರೆ. ಏನಪ್ಪಾ ಏನ್ ಹಿಂಗ್ ಬರ್ತಾ ಇದೀರಲ್ಲ, ಅಲ್ಲಿ ಕೇಳೋರ್ ಯಾರು ಇಲ್ವಾ, ಈ ರೀತಿ ನುಗ್ತಾ ಇದೀರಲ್ಲ ಅಂತ ಪಾರ್ವತಿ ಬೈತಾ ಇರ್ಬೇಕಾದ್ರೆ ಆ ಮೊರೆ ಫೋಟೋಗೆ ಫ್ರೇಮ್ ಹಾಕಕ್ಕೆ ಕೊಟ್ಟಿದ್ರಲ್ಲ ಬಂದಿದೀವಿ ಅಂತ ಹೇಳ್ತಾರೆ. ಸರಿ ಹುಷಾರಾಗೆ ನಿಂತ ಪಾರ್ವತಿ ಕಳಿಸ್ತಾರೆ. ಫೋಟೋ ಬರ್ತಿದ್ದಾಗೆ ಆ ಭೈರಾದೇವಿ ಅಕ್ಕಂಗೆ ಫಸ್ಟ್ ಈ ಫೋಟೋನ ತೋರಿಸ್ಬೇಕು ಅಂತ ಪಾರ್ವತಿ ಖುಷಿಯಾಗಿ ಅಂತ ಇರ್ಬೇಕಾದ್ರೆ, ಏನ್ ಪಾರ್ವತಿ ಇಷ್ಟೊಂದು ಖುಷಿಯಾಗಿದ್ಯಾ, ಏನ್ ಇಷ್ಟೊಂದು ಖುಷಿ ಪಡಕ್ ಏನ್ ಕಾರಣ, ನನ್ನ ಹತ್ರನು ಹೇಳ್ಕೊಂಡ್ರೆ ನಾನು ಖುಷಿ ಪಡ್ತೀನಪ್ಪ ಅಂತ ಭೈರಾದೇವಿ ಹೇಳ್ತಾರೆ. ಅಯ್ಯೋ ಅಕ್ಕ ನೀನ್ ನನ್ನ ಅಕ್ಕ, ನಿನಗೆ ಹೇಳ್ದೆ ಇರ್ತೀನಿ, ತಡ್ಕ ಅಕ್ಕ ತರ ಕೇಳಿದೀನಿ ತಗೊಂಡ್ಬರ್ತಾರೆ, ತಗೊಂಡ್ ಬಂದ್ಮೇಲೆ ನೀನೇ ಶಾಕ್ ಆಗೋಗ್ತೀಯಾ ಅಂತ ಹೇಳ್ತಾ ಇರ್ತಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಅಕ್ಕ ನೋಡೋದಕ್ಕೆ, ಅದನ್ನ ನೋಡ್ಬಿಟ್ರೆ ನೀನೇ ಜೊತೆಗೆ ಶಾಕು ಆಗ್ಬಿಡ್ತೀಯಾ ಅಂದಾಗ, ಹೌದಾ ನೀನ್ ಇಷ್ಟೊಂದು ಕ್ಯೂರಿಯಾಸಿಟಿಯಿಂದ ಇದೆಯಾ ಅಂದ್ರೆ ನೋಡ್ಬೇಕು ಅಂತ ತುಂಬಾನೇ ಆಸೆ ಆಗ್ತಾ ಇದೆ. ಇಲ್ಲಿ ಫೋಟೋ ತಗೊಂಬಂದ್ ಕೊಡ್ತಾರೆ. ಎಷ್ಟು ದೊಡ್ಡ ಫೋಟೋ ಇದೆ ನೋಡು ಪಂಕು ಅಂದಾಗ, ಅಮ್ಮರೆ ದೊಡ್ಡ ಫೋಟೋ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಓಪನ್ ಮಾಡಿ ಅಮ್ಮರೆ ಅಂತ ಪಂಕು ಹೇಳ್ತಾಳೆ. ಸರಿ ಓಪನ್ ಮಾಡ್ತೀನಿ ಹಿಡ್ಕೊ ಅಂತ ಹೇಳಿ ಪಂಕು ಹತ್ರ ಹೇಳಿ ಪಾರ್ವತಿ ಫೋಟೋನ ಪಟ ಅಂತ ಓಪನ್ ಮಾಡ್ತಾಳೆ. ಭೈರಾದೇವಿ ಒಂಥರ ಲುಕ್ ಕೊಟ್ಕೊಂಡು ಸ್ಟೈಲ್ ಆಗಿ ನಿಂತಿರ್ತಾಳೆ. ಆ ಫೋಟೋದಲ್ಲಿರೋದು ನಾನೇ ಅಂತ ಅನ್ಕೊಂಡು, ಆದ್ರೆ ಪಾರ್ವತಿಗೆ ಗೊತ್ತಿರಲ್ಲ ಅದರಲ್ಲಿ ಭೈರಾದೇವಿ ಇರೋದು ಅಂತ. ಓಪನ್ ಮಾಡಿದ ತಕ್ಷಣ ಪಾರ್ವತಿ ಶಾಕಲ್ಲೇ ನಿಂತ್ಕೊಂಡ್ಬಿಡ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್